ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಆ್ಯಂಡ್ ಎಸ್, ತುಂಬ ದಿನವೇ ಆಗಿತ್ತು ವ್ಲಾಗ್ನ ಮಾಡಿದ್ದಿಲ್ಲ. ಆ್ಯಂಡ್ ಸ್ವಲ್ಪ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ವ್ಲಾಗ್ನ ಮಾಡೋಕ್ಕಾಗಿದ್ದಿಲ್ಲ ನನಗೆ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಮತ್ತು ಮೈಯೂಗೆ ಬೇರೆ ಅಮ್ಮ ಆಗಿತ್ತು. ಸೊ ಅದಕ್ಕೆ ಆ ಟೈಮಲ್ಲಿ ವ್ಲಾಗ್ ಎಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಬೇಡ ಅಂತ ಹೇಳ್ತಾರೆ ಮನೇಲೆಲ್ಲ. ಸೊ ಅದಕ್ಕೆ ಬೇಡ ಅಂತ ನಾನು ಸುಮ್ಮನಾಗಿ ವ್ಲಾಗ್ನ ಮಾಡಿಲ್ಲ ನಾನು. ಮತ್ತು ಇನ್ನೊಂದು ಅಷ್ಟೊಂದು ಫ್ರೀನೂ ಇದ್ದಿಲ್ಲ, ಬರೀ ಅವನ್ನ ನೋಡೋದೇ ಆಗ್ತಾಯಿತ್ತು. ಸ್ವಲ್ಪ ಫಸ್ಟ್ ಟೈಮ್ ಅವನಿಗೆ ಬಂದಿದ್ದು, ಒಂದು ಸ್ವಲ್ಪ ಕೇರ್ ಜಾಸ್ತಿ ಮಾಡಬೇಕಿತ್ತು. ಸೊ ಜಾಸ್ತಿ ಆಗಿದ್ದಿಲ್ಲ, ಟಚ್ವುಡ್. ಏನು ಅದು ಯಾವುದೋ ಅಮ್ಮ ಅಂತಪ್ಪ ನಮ್ಮ ಅಜ್ಜಿ, ಲೈಟಾಗಿ ಬಂದಿತ್ತು. ಆ್ಯಂಡ್ ಅದು ನನಗೆ ಮಂಗಳವಾರ ಬೆಳಗ್ಗೆನೇ ಎದ್ದಿದ್ದ ಅವನು. ಎದ್ದಾಗ ಅಮ್ಮ ಏನೋ ಕಡಿತಾ ಇದೆ ಅಂತ ಹೇಳ್ದ ಅವನು. ಬೆಳಗ್ಗೆ 6 ಗಂಟೆಗೆ ಎದ್ದಿದ ತಕ್ಷಣ ಹೇಳ್ದ. ಸೊ ಅವಾಗ ನೋಡಿದಾಗೆ ಫುಲ್ ಇಲ್ಲೆಲ್ಲ ಕೆಂಪಗಾಗ್ಬಿಟ್ಟಿತ್ತು. ಅದನ್ನು ಫೋಟೋ ತೆಗ್ದಿದ್ದೀನಿ ನಾನು, ಈ ಕಡೆ ಸೈಡಿಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ ಥರ ಆಯಿತು. ನನಗೆ ಏನಪ್ಪ ಇದು ಅಂತಂದೇಳಿ ಶಾಕ್ ಆಗಿಬಿಟ್ಟೆ. ನನಗೆ ಏನಾದರೂ ತಡ್ಕೊತೀನಿ, ಈ ಗುಳ್ಳೆಗಳನ್ನ ನೋಡಿಬಿಟ್ರೆ ನನಗೆ ನಿಜವಾಗ್ಲೂ ತಡ್ಕೊಳಕ್ಕಲ್ಲ, ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಸೊ ಏನಪ್ಪ ಇದು ಅಂತ ಅಂದ್ಕೊಂಡು ಫುಲ್ ಗಾಬರಿ ಆಗಿಬಿಟ್ಟೆ. ಆಮೇಲೆ ನಮ್ಮ ಮನೆಯವ್ರನ್ನ ಎದ್ದೇಳಿಸಿದೆ. ಇಲ್ಲೆಲ್ಲ ಫುಲ್ಲು ರೆಡ್ ಆಗಿಬಿಡ್ತು, ಫುಲ್ ಇಲ್ಲೆಲ್ಲ ಆಗಿಬಿಡ್ತು ಅವನಿಗೆ. ಆಮೇಲೆ ಕೈಯಲ್ಲೆಲ್ಲ ಆಗಿಬಿಡ್ತು, ಫುಲ್ಲು ಕೈಯಲ್ಲೆಲ್ಲ ಆಯಿತು. ಬರ್ತಾ 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 ಹೊಟ್ಟೆ ಮೇಲೆ, ಎದೆ ಮೇಲೆ ಅಲ್ಲೆಲ್ಲ ಆಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಫುಲ್ ಕುತ್ತಿಗೆ ತುಂಬ ಆಯಿತು. ಏನಿದು ಅಲರ್ಜಿ, ಏನಾದರೂ ಹುಳ ಕಚ್ಚಿದನ ಏನೋ ಅಂತ ಎಲ್ಲನೂ ಟೆಸ್ಟ್ ಮಾಡಿದ್ವಿ. ಮತ್ತು ಅಕ್ಕಪಕ್ಕ ಎಲ್ಲರಿಗೂ ಕೇಳಿದ್ವಿ. ಇಲ್ಲ, ಇದು ಅಮ್ಮ ಅಂತ ಹೇಳಿದರು. ಓಕೆ ಅಂತಂದೇಳಿ ನಮ್ಮ ಮನೆಯವ್ರು ನಂಬ್ತಾನೆ ಇದ್ದಿದ್ದಿಲ್ಲ, ಅಲರ್ಜಿ ಅದು ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲ, ಅಲರ್ಜಿ ಅಲ್ಲ, ಅಮ್ಮ ಅಂತ ಹೇಳಿದರು ನಮ್ಮ ಮನೆ ಓನರು. ಸೊ ಹೆಂಗಾದರೂ ಆಯಿತು, ಹಾಸ್ಪಿಟಲಿಗೆ ಹೋಗಿಬಿಡೋಣ. ನಮ್ಮ ಮಮ್ಮಿನೇ ಹೇಳಿದರು ಅಮ್ಮ ಅದು ಅಂತಂದೇಳಿ. ಸೊ ಹಾಸ್ಪಿಟಲಿಗೆ ಹೋಗೋಣ ಅಂತಂದೇಳಿ ಸೊ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ಸರ್, ಡಾಕ್ಟರ್ ಹೇಳಿದ ಮೇಲೆ ನಂಬಲೇಬೇಕಾಗುತ್ತೆ. ಸೊ ಹೇಳಿದರು ಡಾಕ್ಟರು, ಇಲ್ಲಮ್ಮ ಇದು ಅಮ್ಮ ಆಗಿದೆ. ಸೊ ಸ್ವಲ್ಪ ಒಂದು 5 ದಿನ ರೆಸ್ಟ್ ಮಾಡಲಿ ಅವನು, ಮತ್ತು ಸ್ಕೂಲಿಗೆ ಕಳಿಸೋದೇನು ಬೇಡ. ಒಂದಿಷ್ಟು ಸಿರಪ್ಪು ಮತ್ತು ಕ್ರೀಮ್ನ ಕೊಟ್ಟಿರ್ತೀನಿ, ಇದನ್ನು ಹಚ್ಚಿ ಮತ್ತು ನಿಮ್ದು ಏನಿರುತ್ತೋ ಅದನ್ನು ಮಾಡಿ ಅಂತ ಹೇಳಿದರು. ಮತ್ತು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದರು. ಸರಿ ಸರ್ ಆಯಿತು ಅಂತ ಅಂದು ನಾನು ಹಾಗೆ ಅವನ್ನ ಕರ್ಕೊಂಡು ಮನೆಗೆ ಬಂದೆ. ನಮ್ಮ ಅಜ್ಜಿ ಬಂದಿದ್ದರು. ನಮ್ಮ ಅಜ್ಜಿ ಇದ್ದಿದ್ದಕ್ಕೆ ತುಂಬಾ ಹೆಲ್ಪ್ಫುಲ್ ಆಯಿತು ನನಗೆ. ಎಷ್ಟು ಹೆಲ್ಪ್ ಆಯಿತು ಅಂದರೆ, ನನಗೆ ಕೆಲಸ ಏನೂ ಮಾಡೋಕ್ಕೆ ಬಿಡ್ತಿದ್ದಿಲ್ಲ ನನ್ನ ಅಜ್ಜಿನ. ಸೊ ನನ್ನ ಜೊತೆಗೆ ಇದ್ದಿರೋದಕ್ಕೆ ಎಷ್ಟು ಸಮಾಧಾನ ಆಗ್ತಾಯಿತ್ತು ಅಂದರೆ, ಅದು ಇದು ಅಂತಂದೇಳಿ ಎಡೆ ಮಾತ್ರ ಆಗ್ತಾಯಿದ್ರು ಅಮ್ಮಂಗೆ. ಬಟ್ ಕೆಲಸ ಏನೂ ಹಚ್ತಾ ಇದ್ದಿದ್ದಿಲ್ಲ ನಾನು. ಸ್ವಲ್ಪ ಕಸ ಅದನ್ನು ಹೊಡಿತಾ ಇದ್ದರು. ಬಟ್ ಪಾತ್ರೆ, ಅಡುಗೆ ಅದೆಲ್ಲ ನಾನೇ ಮಾಡ್ತಾಯಿದ್ದೆ. ಮಕ್ಳಿಗೆ ಸ್ನಾನ ಅದೆಲ್ಲ ನಾನೇ ಮಾಡ್ತಾಯಿದ್ದೆ. ಸೊ ಅಜ್ಜಿಗೆ ಹಚ್ಚಂಗೂ ಆಗಲ್ಲ ಅಲ್ಲ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಜ್ಜಿ ಅಂದರೆ. ನನ್ನ ಜೊತೆಗಿದ್ದಾಗಂತೂ ಫುಲ್ ಆಗ್ತಾಯಿರ್ತೀವಿ, ಬರೀ ಕಷ್ಟ ಸುಖ ಮಾತಾಡ್ಕೋತಾ ರಾತ್ರಿ ಲೇಟಾಗಿ ಮಲ್ಕೊಳ್ಳೋದೇ ಆಗ್ತಾಯಿರುತ್ತೆ. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂತ ಒಂದು ವೀಕ್ನ ಕಳೆದಿದ್ದು ನಾವು. ಅಜ್ಜಿ ಇದ್ದಿದ್ದಕ್ಕಂತೂ ಸಿಕ್ಕಾಪಟ್ಟೆ ನನಗೆ ಹೆಲ್ಪ್ಫುಲ್ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಇರಬೇಕು ಒಬ್ಬರು, ಯಾರಾದರೂ ಮನೇಲಿ ಹಿರಿಯರು ಇರಬೇಕು ಅಂತ ಹೇಳ್ತಾರಲ್ಲ. ಎಷ್ಟು ತಲೆ ತಿನ್ನೋರು ಇರಬಾರ್ದು, ನಾನು ಡೈರೆಕ್ಟಾಗಿ ಹೇಳ್ತೀನಿ, ತಲೆ ತಿನ್ನೋರಂತ ಇರಬಾರ್ದು. ಈ ಥರ ಫ್ರೆಂಡ್ಲಿಯಾಗಿ ಈ ಥರ ಎಲ್ಲ ಚೆನ್ನಾಗಿದ್ದೆ ಅಂದರೆ ಒಂಥರ ಫುಲ್ ಎಂಜಾಯ್ ಮಾಡ್ಬೋದು. ಎಷ್ಟು ದಿನನಾದರೂ ನೋಡ್ಕೋಬೋದು, ಎಷ್ಟು ವರ್ಷನಾದರೂ ನೋಡ್ಕೋಬೋದು. ಅವ್ರನ್ನ ಕುಂದಿರಿಸಿ ರಾಣಿ ಥರ ನೋಡ್ಕೋಬೋದು ಅಲ್ವಾ. ಸೊ ನಮ್ಮ ಅಜ್ಜಿ ಏನೋ ಬೈ ಮಿಸ್ಸಾಗಿ ನಮ್ಮ ಅಜ್ಜಿ ಆಗಿಬಿಟ್ಟಿದ್ದಾರೆ, ನಮ್ಮ ಅತ್ತೆ ಆಗಬೇಕಿತ್ತು, ಚೆನ್ನಾಗಿರ್ತಿತ್ತು. ನನ್ನ ಜೊತೆನೇ ಇರ್ತಿದ್ರಲ್ಲ ಆವಾಗ. ಸೊ ಅದಕ್ಕೆ ಫ್ರೆಂಡ್ಸ್, ಮತ್ತು ಇನ್ನೊಂದು ನನಗೆ ಸ್ವಲ್ಪ ತುಂಬಾ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು. ಏನಪ್ಪ ಅಂತ ಅಂದರೆ, ಮಂತ್ಲಿ ಪೀರಿಯಡ್ ಆದಂಗೆ ನನಗೆ ಸೆಕೆಂಡ್ ಡೇಟ್ ಆಗಸ್ಟ್ 2ಗೆ ನನಗೆ ಪೀರಿಯಡ್ ಆಯಿತು. ಎಸ್ ಓಕೆ, ನಾರ್ಮಲ್ ಅಂತ ಅಂದ್ಕೊಂಡು ನಾನು ಏನೂ ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಬಟ್ ಹೆವಿ ಬ್ಲೀಡಿಂಗ್ ಆಗ್ತಾಯಿತ್ತು, ಹೆವಿ ಆಗ್ತಾಯಿತ್ತು ನನಗೆ. ಸೊ ಅದಕ್ಕೆ ಏನೋ ಬಿಡು, ಫಸ್ಟ್ ಡೇ ಸೆಕೆಂಡ್ ಡೇ ಆಗುತ್ತೆ ಅಂತ ಅಂದ್ಕೊಂಡು ನಾನು ತಲೆ ಕೆಡ್ಸ್ಕೊಂಡಿದ್ದಿಲ್ಲ ಅಷ್ಟೊಂದೇನು. ಓಕೆ ಅಂತಂದೇಳಿ ಸುಮ್ಮನೆ ಆಗಿದ್ದೆ. ಮತ್ತು ಒಂದು 4th ಡೇವರೆಗೂ ಅದೇ ಥರನೇ ಆಗ್ತಾಯಿತ್ತು, ಫುಲ್ ಹೆವಿ ಆಗ್ತಾಯಿತ್ತು. ಇವಾಗ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಡಾಕ್ಟರ್ ಹತ್ರ ಹೋಗೋಣ ಅಂತಂದೇಳಿ ಒಬ್ಬರು ಗೈನಕಾಲಜಿಸ್ಟ್ ಹತ್ರ ಹೋದೆ, ಲೇಡೀಸ್ ಡಾಕ್ಟರ್ ಹತ್ರ.
ಸೊ ಅಲ್ಲಿ ಹೋದಾಗೆ ಅವ್ರು ಹೇಳಿದರು ಏನಾದರೂ ಭಾರ ಎಸ್ ಗೈನಕಾಲಜಿಸ್ಟ್ ಹತ್ರ ಹೋದಾಗೆ ಮೇಡಮ್ ಅವ್ರು ಹೇಳಿದರು ಏನೋ ಭಾರ ಎತ್ತಿರಬೇಕು, ಸೊ ಅದಕ್ಕೆ ಆ ಥರ ಆಗಿದೆ. ಒಂದು 3 ಡೇಸು 5 ಡೇಸ್ ಅಲ್ಲ 2 ಡೇಸಿಗೆ ನನಗೆ ಟ್ಯಾಬ್ಲೆಟ್ ತಗೋ ಅಂತ ಹೇಳಿದರು. 2 ಡೇಸ್ ಆದಮೇಲೆ ನೋಡೋಣ, ಮತ್ತೆ ಏನಾದರೂ ಆದರೆ ಮತ್ತೆ ಬನ್ನಿ ಅಂತ ಹೇಳಿದರು. ಸರಿ ಅಂತಂದೇಳಿ ಆ ಟ್ಯಾಬ್ಲೆಟು ತೊಗೊಂಡೆ. ಒಂದು ಇಂಜೆಕ್ಷನ್ ಕೂಡ ಮಾಡಿದರು. ಆವತ್ತಿನ ದಿವಸ ಓಕೆ ಸ್ಟಾಪ್ ಆಯಿತು. ಮತ್ತು ನಾನು ಟ್ಯಾಬ್ಲೆಟ್ ತೊಗೊಂಡೆ. ಟ್ಯಾಬ್ಲೆಟ್ ಬೆಳಗ್ಗೆ ತೊಗೊಂಡಾಗೆ ಬೆಳಗ್ಗೆ ಆಗ್ತಾಯಿದ್ದಿದ್ದಿಲ್ಲ, ಮಧ್ಯಾಹ್ನ ಆಗ್ತಾಯಿತ್ತು. ಮತ್ತು ಬೆಳಗ್ಗೆ ಪವರ್ ಇರೋವರೆಗೂ ಆಗ್ತಾಯಿದ್ದಿದ್ದಿಲ್ಲ, ಪವರ್ ಹೋಗಿದ ಮೇಲೆ ಮಧ್ಯಾಹ್ನ ಟೈಮ್ ಆಗ್ತಾಯಿತ್ತು. ಸೊ ಮತ್ತೆ ಏನಕ್ಕಪ್ಪ ಅಂತಂದೇಳಿ ಮತ್ತೆ ಓಕೆ ಬೇಡ ಬಿಟ್ಕೊಳ್ಳೋದು, ಸ್ಕ್ಯಾನಿಂಗ್ ಏನಾದರೂ ಮಾಡಿಸೋಣ. ಡಾಕ್ಟ್ರ್ ಹೇಳಿದರು ಕಡಿಮೆ ಆಗಿಲ್ಲ ಅಂದರೆ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೇಳಿದರು. ಸೊ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗಲಿಲ್ಲ. ನನ್ನ ಫ್ರೆಂಡ್ ಹೇಳಿದರು, ಇನ್ನೊಬ್ಬರು ಮೇಘಾ ಮೇಡಮ್ ಅಂತಂದೇಳಿ, ಅವರು ಚೆನ್ನಾಗಿ ನೋಡ್ತಾರೆ, ಸೌಖ್ಯದ ಹಾಸ್ಪಿಟಲಲ್ಲಿದ್ದಾರೆ, ಚೆನ್ನಾಗಿ ನೋಡ್ತಾರೆ ಅಂತಂದೇಳಿ ಹೇಳಿದರು. ಸೊ ಓಕೆ ಹೋಗೋಣ ಅಲ್ಲಿಗೆ ಅಂತಂದೇಳಿ ಇವಾಗ 6th ಡೇಗೆ ಹೋಗಿದ್ದೆ. 6th ಡೇ ಆದರೂ ಇನ್ನೂ ಆಗ್ತಾಯಿತ್ತು. ಟ್ಯಾಬ್ಲೆಟ್ ತೊಗೊಂಡಾಗ ಮಾತ್ರ ಕಡಿಮೆ ಆಗ್ತಿತ್ತು, ಮತ್ತು ಕಂಟಿನ್ಯೂ ಆಗ್ತಾಯಿತ್ತು. ಓಕೆ ಅಂತಂದೇಳಿ ಮತ್ತು ಸೌಖ್ಯದ ಹಾಸ್ಪಿಟ್ಲಲ್ಲಿರುವಂಥ ಮೇಘಾ ಮೇಡಮ್ ಹತ್ರ, ಗೈನಕಾಲಜಿಸ್ಟ್ ಅವರು, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಅವರು. ಸೊ ತುಂಬಾ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಇದೆ, ಚೆನ್ನಾಗಿ ಒಳ್ಳೆ ರಿವ್ಯೂ ಇದೆ. ಸೊ ಓಕೆ ಅಲ್ಲಿಗೆ ಹೋಗೋಣ ಅಂತಂದೇಳಿ ಹೋಗಿದ್ದಾಗೆ ಎಲ್ಲನೂ ಟೆಸ್ಟ್ ಮಾಡಿದ್ದು, CBC, ಥೈರಾಯ್ಡ್, ಎಷ್ಟೆಷ್ಟು ಬ್ಲಡ್ ಎಷ್ಟಿದೆ, ಮತ್ತು ಥೈರಾಯ್ಡ್ ಟೆಸ್ಟ್ ಮಾಡಿದ್ದು, ಮತ್ತು UPT ಅಂತ ಅದನ್ನು ಟೆಸ್ಟ್ ಮಾಡಿದರು. ಎಲ್ಲನೂ ನಾರ್ಮಲ್ ಬಂದಿತ್ತು, ಏನೂ ತೊಂದರೆ ಇದ್ದಿದ್ದಿಲ್ಲ, ಎಲ್ಲನೂ ನಾರ್ಮಲ್ ಇತ್ತು. ನನಗೆ ಎಲ್ಲನೂ ನಾರ್ಮಲ್ ಇದೆ ನಮ್ಮ. ಓಕೆ ಇವಾಗ ಎಕ್ಸಾಮಿನ್ ಮಾಡೋಣ ಅಂದರೆ ಸ್ಕ್ಯಾನ್ ಮಾಡೋಣ, ಯೂಟ್ರಸ್ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದರು. ಓಕೆ ಯೂಟ್ರಸ್ ಸ್ಕ್ಯಾನ್ ಮಾಡಿಸಿದ್ವಿ. ಸೊ ಆವಾಗ ಹೇಳಿದ್ದು ಎಲ್ಲನೂ ನಾರ್ಮಲ್ ಇದೆ ಅಂತ, ಗಡ್ಡೆ ಏನೂ ಇಲ್ಲ. ಸೊ ಬಟ್ ಯೂಟ್ರಸ್ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಅಂತ ಹೇಳಿದರು. ಓಹೋ ಆವಾಗಲೇ ನನಗೆ ಒಂಥರ ಬಿಡ್ತು. ಅದು ನಾನು ಯಾವ ಥರ ತೊಗೋಬೇಕಂತ ಗೊತ್ತಾಗಲಿಲ್ಲ. ಈ ಏಜಲ್ಲಿ ನನಗೆ ಈ ಒಂದು ಟೈಮಲ್ಲಿ ಈ ಥರ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಆ್ಯಂಡ್ ಅದೆಲ್ಲ ಏನಕ್ಕಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಹೆರಿಡಿಟಿ ಅನಿಸುತ್ತೆ. ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಕೆಲವೊಬ್ಬೊಬ್ಬರಿಗೆ ಆಗಿದೆ, ಅಂದರೆ ನಮ್ಮ ಅತ್ತೆ ಕಡೆ ಅವರಿಗೆಲ್ಲ ಆಗಿದೆ. ಸೊ ಆ ಥರ ಹೇಳಿದರು. ಒಂದು ಸ್ವಲ್ಪ ಈ ಥರ ಸ್ವೆಲ್ಲಿಂಗ್ ಇದೆ, ಯೂಟ್ರಸ್ ಸ್ವೆಲ್ಲಿಂಗ್ ಇದೆ. ಓಕೆ ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ, ಒಂದು 5 ಡೇಸ್ ಒಂದು ಟ್ಯಾಬ್ಲೆಟು, ಇನ್ನೊಂದು 5 ಡೇಸ್ ಇನ್ನೊಂದು ಟ್ಯಾಬ್ಲೆಟು. ಇದಕ್ಕೆ ಕಡಿಮೆ ಆಗುತ್ತೆ, ಕಡಿಮೆ ಆದಮೇಲೆ ನೆಕ್ಸ್ಟ್ ಪೀರಿಯಡ್ ಆಗುತ್ತಲ್ಲ ಆವಾಗ 2nd ಇಲ್ಲ 3rd ಡೇ ಬಂದು ಕನ್ಸಲ್ಟ್ ಮಾಡೋಣ ಅಂತ ಹೇಳಿದ್ದು. ಓಕೆ ಮೇಡಮ್ ಅಂತ ಹೇಳಿ ನಾನು ಎಲ್ಲನೂ ಮುಗಿಸ್ಕೊಂಡು ಬಂದೆ. ಓಕೆ ಟ್ಯಾಬ್ಲೆಟ್ ತೊಗೊಂಡಾಗ ಯಾವಾಗ ಟ್ಯಾಬ್ಲೆಟ್ ತೊಗೊಂಡೆ, ಒಂದು 3 ಡೇಸ್ ಟ್ಯಾಬ್ಲೆಟ್ ತೊಗೊಂಡೆ, 3 ಡೇಸ್ ಆಗಲಿಲ್ಲ. ಮತ್ತು 4th ಡೇ ಮತ್ತೆ ಆಯಿತು. ಮತ್ತು ಅದೇ ಮೈಯುಗೆ ಅಮ್ಮ ಬಂದಿತ್ತಲ್ಲ, ಅವತ್ತು ಮಂಗಳವಾರ ಬಂದಿತ್ತು, ನನಗೆ ಗುರುವಾರ ಮತ್ತು ಶುಕ್ರವಾರ 2 ದಿವಸನೂ ಮತ್ತೆ ಕಂಟಿನ್ಯೂಸ್ ಆಗ್ತಾಯಿತ್ತು. ಆ ಟೈಮಲ್ಲಿ ನನ್ನ ಮೈಂಡು ಕೂಡ ಸರಿ ಇದ್ದಿಲ್ಲ, ಒಂಥರ ಫುಲ್ಲು ನನಗೆ ಕ್ರ್ಯಾಕಿ ಮೂಮೆಂಟಲ್ಲಿ ಇದ್ದೆ. ಒಂಥರ ಕ್ರ್ಯಾಕಿ ಮೈಂಡ್ ಆಗಿಬಿಟ್ಟಿತ್ತು, ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗಿಬಿಟ್ಟಿತ್ತು. ಸ್ವಲ್ಪ ನನಗೂ ನಮ್ಮ ಮನೆಯವ್ರಿಗೂ ಕ್ಲ್ಯಾಶ್ ಆಗಿತ್ತು. ಸೊ ಅವಾಗ ಏನಾದರೂ ಆಗಲಿ ಬಿಡು ಹೊತ್ತಾಗೆ ಅಂತಂದೇಳಿ ತುಂಬಾ ನನಗೆ ಏನೂ ಹೇಳೋಕ್ಕಾಗಲಿಲ್ಲ. ನನಗೆ ಸುಮ್ಮನೆ ಇದ್ದೆ, ಏನಾದರೂ ಆಗಲಿ ಬಿಡು ಅಂತಂದು ನಾನು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಮತ್ತು ಟ್ಯಾಬ್ಲೆಟ್ ತೊಗೊತಾ ಇದ್ದೆ, ಬಟ್ ಟ್ಯಾಬ್ಲೆಟ್ ಅಂತೂ ಮಿಸ್ ಮಾಡಿದ್ದಿಲ್ಲ. ಮತ್ತೆ 2 ದಿನ ಆಯಿತು, ಮತ್ತೆ 2 ದಿನ ಗ್ಯಾಪ್ ಆಯಿತು. ಮತ್ತೆ 2 ದಿನ ಗ್ಯಾಪ್ ಆದಮೇಲೆ ಮತ್ತೆ ಮೊನ್ನೆ ಮತ್ತೆ ಆಯಿತು. ಅಯ್ಯೋ ಅದರಲ್ಲೂ ಮತ್ತೆ ಫುಲ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿನ ಮೈಯನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಂದೆ. ಅವ್ರ ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಸ್ಕೂಲಿಗೆ ಕರ್ಕೊಂಡೋಗಿ ಬಂದ ಮೇಲೆ ಮಧ್ಯಾಹ್ನ ಟೈಮು ಬೆಳಗ್ಗೆ ನಾನು ಟ್ಯಾಬ್ಲೆಟ್ ತೊಗೊಳ್ಬೇಕಾಗಿತ್ತು. ಬಟ್ ಅದು ಅದೇ ಬೇಗ ಹೋಗಿದ್ನಲ್ಲ, 7:30 8 ಗಂಟೆಗೇನೋ ಹೋಗ್ಬಿಟ್ಟಿದ್ವಿ. ಸೊ ತಿಂಡಿ ತೊಗೊಳೋದಲ್ಲ, ಅದು ನನಗೆ ಮರೆತೇ ಹೋಗ್ಬಿಡ್ತು ಟ್ಯಾಬ್ಲೆಟ್ ತೊಗೊಳ್ಳೋದು. ಬೆಳಗ್ಗೆ ಬೇಗ ಹೋಗಿದ್ವಲ್ಲ, ಅದು ಒಂದು ಬಂದಿದ್ದ ತಕ್ಷಣವೇ ನಾನು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟೆ. ಆಗಲೇ ಆಗೇ ಬಿಡ್ತು, ಮತ್ತೆ ಕಾಣಿಸ್ಕೊಂಡ್ಬಿಡ್ತು. ಅಯ್ಯೋ ಏನು ಮಾಡೋದು ಅಂತಂದೇಳಿ ನಾನು ಮತ್ತೆ ಟೆನ್ಷನ್ ಆಗಿಬಿಡ್ತು. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಅವರು ಫುಲ್ಲು ಬ್ಯುಸಿ. ಏನಾಗಲ್ಲ, ಟೆನ್ಷನ್ ತೊಗೋಬೇಡ, ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡು, ನೀನು ಟ್ಯಾಬ್ಲೆಟ್ ಬಿಡಬಾರ್ದಿತ್ತು, ಮರ್ತೋಗ್ಬಿಟ್ಟಿದೆಯಾ, ಇಲ್ಲಿ ಏನೂ ಆಗಲ್ಲ, ಮತ್ತೆ ಜಾಸ್ತಿ ಆಯಿತು ಅಂದರೆ ಬೇಕಿದ್ದರೆ ನಾನು ಅಮೌಂಟ್ ಹಾಕ್ತೀನಿ, ನಾನು ಫುಲ್ ಬ್ಯುಸಿ ಇದ್ದೀನಿ, ನೀನು ಹಾಸ್ಪಿಟಲಿಗೆ ಹೋಗ್ಬಾ ಅಕ್ಕನ ಕರ್ಕೊಂಡು ಅಂತ ಹೇಳಿದರು. ಮಮ್ಮಿ ಕರ್ಕೊಂಡು ಹೋಗ್ಬಾ ಅಂತ ಹೇಳಿದರು. ಆವತ್ತು ಅದು ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಮತ್ತೆ ಕಡಿಮೆ ಆಯಿತು ನನಗೆ. ಹಿಂಗೆ ಆಗ್ತಾಯಿದೆ. ಬಟ್ ಇವಾಗೂ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಇನ್ನೂ. ಸೊ ನೋಡೋಣ, ಟ್ಯಾಬ್ಲೆಟ್ ಇವಾಗ ಇನ್ನೂ 3 ಡೇಸ್ ಇದೆ ಕೋರ್ಸು. ಅದು 3 ಡೇಸ್ ಮುಗಿದ್ಮೇಲೆ ಆಗಿಲ್ಲ ಅಂದರೆ ನನ್ನ ಪುಣ್ಯ, ಅಥವಾ ನಾನು ಚೆನ್ನಾಗಿದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ, ಎಲ್ಲ ಸರಿ ಹೋಗಿದೆ ಅಂತ ಅನ್ಕೋತೀನಿ. ಬಟ್
ಮತ್ತೇನಾದರೂ ಆಯಿತು ಅಂತ ನಂಗೆ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ಹೆವಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಟ್ ನೋಡೋಣ, ಮತ್ತೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ. ಆದರೆ 3 ಡೇಸ್ ಕೋರ್ಸ್ ಮುಗಿದ್ಮೇಲೆ ಕನ್ಸಲ್ಟ್ ಮಾಡಿದ್ಮೇಲೆ ನಾನು ಅವ್ರು ಏನು ಹೇಳ್ತಾರೆ ಏನು ಎತ್ತ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇಷ್ಟು ನನ್ನ ಈ ಒಂದು ಲೈಫ್ ಅಪ್ಡೇಟ್ ಆಗಿದೆ. ಇದೆಲ್ಲ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ಬರಿಗೆ ಸಜೆಷನ್ ಕೊಡ್ತಾರೆ, ಕೆಲವೊಬ್ಬರು ಈ ಥರ ಎಲ್ಲ ಕೆಲವೊಬ್ಬರು ಅನುಭವಿಸಿರ್ತಾರೆ. ನಮಗೆ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ. ಸೊ ನನ್ನ ಒಂದು ವ್ಲಾಗ್ಸಲ್ಲಿ ಪ್ರತಿಯೊಂದೂ ನಾನು ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಏನೇನಾಗುತ್ತೆ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಯಾಕೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಯಾಕಕ್ಕ ವಿಡಿಯೋ ಹಾಕ್ತಾಯಿಲ್ಲ, ವ್ಲಾಗ್ಸ್ ಹಾಕಿ ಅಂತಂದೇಳಿ. ಸೊ ಇದೇ ಕಾರಣಕ್ಕೆ ಅಂತಂದೇಳಿ ನಾನು ವಿಡಿಯೋ ಮಾಡಿ ಹಾಕಬೇಕು, ಆವಾಗ ಗೊತ್ತಾಗುತ್ತೆ ಇದಕ್ಕೆ ಅಂತಂದೇಳಿ. ಸೊ ಕೆಲವೊಬ್ಬರು ನನಗೆ ಸಜೆಷನ್ ಕೂಡ ಕೊಡ್ತಾರೆ. ನೋಡೋಣ ಯಾವುದು ಸರಿ ತಪ್ಪು ಅಂತಂದೇಳಿ ತಿಳ್ಕೊಂಡು ನೆಕ್ಸ್ಟ್ ಸ್ಟೆಪ್ ನಾನು ಮುಂದೆ ಹೋಗ್ತೀನಿ. ಸೊ ನೋಡೋಣ, ಇನ್ನೊಂದು 3 ಡೇಸ್ ಟೈಮ್ ಇದೆ ಫ್ರೆಂಡ್ಸ್. ಆವಾಗ ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಓಕೆ, ನನ್ನ ಮಕ್ಕಳು ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ. ಅಮ್ಮನ ಮನೆ ಬಂದಿದ್ದೀನಿ. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಇವತ್ತು ವ್ಲಾಗ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಇದು ಕೆಲಸ ಇರುತ್ತೆ. ಓಕೆ, ನೆಕ್ಸ್ಟ್ ನಾನು ನಮ್ಮನೆ ಕ್ಲೀನ್ ಬೇರೆ ಮಾಡಿಸಿಲ್ಲ. ಕ್ಲೀನ್ ಮಾಡಿಸಿದ್ಮೇಲೆ ನೋಡೋಣ. ಓಕೆನಾ? ನೆಕ್ಸ್ಟ್ ನಾನು ಹಾಸ್ಪಿಟಲಿಗೆ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ನಾನು ನಿಮ್ಮ ಜೊತೆ ಏನಂದ್ರು ಅಂತಂದೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆನಾ? ಓಕೆ, ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಏನಾದರೂ ಸಜೆಷನ್ ಇದ್ದರೆ ಸಜೆಷನ್ ಕೊಡಿ, ನಾನು ಖಂಡಿತ ಅಕ್ಸೆಪ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ.